ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1061ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಏರ್ ಸೋಫಾಗೆ ಸಂಬಂಧಪಟ್ಟಿದ್ದು. ಈ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ಸೋಫಾನು ಕೂಡ ಸೂಪರ್ ಆಗಿದೆ. ತುಂಬ ಕಮ್ಮಿ ಪ್ರೈಸಿಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ಆದರೆ ಸಿಗುತ್ತೆ. ಈ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಇನ್ಫಿನಿಕ್ಸ್ ಅವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇನ್ಫಿನಿಕ್ಸ್ ನೋಟ್ 50S 5G ಅಂತೇಳಿ ಈ ಒಂದು ಮೊಬೈಲ್ ನ ಏಪ್ರಿಲ್ 18ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು, ಇನ್ಫಿನಿಕ್ಸ್ ನೋಟ್ 50X ಅಂತೇಳಿ. ಹತ್ತತ್ರ 10,000ಕ್ಕೆ ಲಾಂಚ್ ಮಾಡಿದ್ರು. ಸೇಮ್ ಅದೇ ಡಿಸೈನ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ನನಗನ್ನಿಸ್ತಂಗೆ ಇನ್ನ ಒಂದು ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಈ ಮೊಬೈಲ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಆದ್ರೆ ಅನ್ಕೊಂತಾ ಇದ್ದೀನಿ. ಸ್ಪೆಸಿಫಿಕೇಶನ್ಸ್ ರಿವೀಲ್ ಮಾಡಿಲ್ಲ, ಪ್ರೈಸ್ ಎಷ್ಟಿರುತ್ತೆ ಅಂತಾನೂ ಕೂಡ ಹೇಳಿಲ್ಲ. ಒಟ್ಟು ಏಪ್ರಿಲ್ 18ನೇ ತಾರೀಕು ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಇನ್ಫಿನಿಕ್ಸ್ ಅವರು ಹೇಳ್ತಿದ್ದಾರೆ. ಸೊ ನೋಡೋಣಂತೆ 18ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ QLED ಟಿವಿನ ಲಾಂಚ್ ಮಾಡ್ತಿದ್ದಾರೆ. ಶೌಮಿ QLED ಟಿವಿ ಎಕ್ಸ್ ಪ್ರೋ ಸೀರೀಸ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಎಕ್ಸ್ ಸೀರೀಸ್ ಅಂದ್ರೆ ನಿಮಗೆ ಸೂಪರ್ ಟಿವಿ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲಿ ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ನಿಮಗೆ ಟಿವಿಸ್ ಆದ್ರೆ ಸಿಗುತ್ತೆ. ಈ ಒಂದು ಟಿವಿನ ಏಪ್ರಿಲ್ 10ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಕಂಪ್ಲೀಟ್ಲಿ 4K ರೆಸಲ್ಯೂಷನ್ ಟಿವಿ, ಅದ್ರ ಜೊತೆಗೆ ಗೇಮ್ ಬೂಸ್ಟರ್ ಫೀಚರ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಬೇರೆ ಟಿವಿಸ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಟಿವಿಯಲ್ಲಿ ನಿಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ಇದಿಷ್ಟು ಇನ್ಫಾರ್ಮೇಶನ್ ನ ಶೌಮಿ ಅವರು ಅನೌನ್ಸ್ ಮಾಡಿದ್ದಾರೆ. ಯಾರಾದ್ರೂ ಹೊಸ ಶೌಮಿ ಟಿವಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಟಿವಿಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ನಿಮಗೆ ಡಿಸ್ಪ್ಲೇ ಸೈಜ್ ಸಣ್ಣದಿರೋದಿಲ್ಲ, 43 ಇಂಚಸ್ ಅಂತೆ, 55 ಇಂಚಸ್. ಸೊ ಈ ಒಂದು ರೇಂಜ್ ಅಲ್ಲ, ಇವ್ರದೊಂದು ಸ್ವಲ್ಪ ಜಾಸ್ತಿ ಇರುತ್ತೆ, 85 ಇಂಚಸ್, 65 ಇಂಚಸ್. ಈ ರೀತಿಯಾಗಿ ದೊಡ್ಡ ದೊಡ್ಡ ಟಿವಿಸ್ ಆದ್ರೆ ಲಾಂಚ್ ಮಾಡ್ತಾರೆ. ಯಾರಾದ್ರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ, ಈ ಒಂದು ಟಿವಿಸ್ ನ ತಗೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಅವರು ಅತಿ ಶೀಘ್ರದಲ್ಲಿ ಮೋಟೋ ರೇಸರ್ 60 ಅಲ್ಟ್ರಾ ಈ ಒಂದು ಫ್ಲಿಪ್ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಎರಡು ಮೊಬೈಲ್ ನ ಲಾಂಚ್ ಮಾಡ್ತಾರೆ, ರೇಸರ್ 60 ಅಲ್ಟ್ರಾ ಅಂತೇಳಿ. ಎರಡು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ಪೆಸಿಫಿಕೇಶನ್ ವೈಸ್ ಇವರು ತುಂಬಾ ಅಡ್ವಾನ್ಸ್ ಇರ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ಒಂದು ಸ್ವಲ್ಪ ಪೋಸ್ಟರ್ಸ್ ಆದ್ರೆ ರಿವೀಲ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಡಿಸೈನ್ ಇಂದ ನಿಮಗೆ ಈ ಒಂದು ಫ್ಲಿಪ್ ಮೊಬೈಲ್ಸ್ ಬರ್ತಾ ಇದೆ. AI ಫೀಚರ್ಸ್ ಇರುತ್ತೆ, ಔಟರ್ ಡಿಸ್ಪ್ಲೇ ಈ ರೀತಿಯಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಡಿಸೈನು ಕೂಡ ನಿಮಗೆ ಒಂದು ಸ್ವಲ್ಪ ಚೇಂಜ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳಿದ್ದಾರೆ. ಮೇಜರ್ ಚೇಂಜಸ್ ನನಗಂತೂ ಅನ್ನಿಸ್ಲಿಲ್ಲ. ಅಂದ್ರೆ ನಿಮಗೆ ಮೆಟೀರಿಯಲ್ ವೈಸ್ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದು. ಹಾಗೆ ಬಂದ್ಬಿಟ್ಟು ನೀವು ಕೈಯಲ್ಲಿ ಇಟ್ಕೊಂಡಾಗ ಒಂದು ಸ್ವಲ್ಪ ಲೈಟ್ ವೇಟ್ ಅನ್ನಿಸ್ಬೋದು. ಸೊ ಈ ರೀತಿಯಾಗಿ ಮಿನಿಮಲ್ ಚೇಂಜಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಆದ್ರೆ ಅನ್ಕೊಂತಾ ಇದ್ದೀನಿ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈ ಒಂದು ಪೋಸ್ಟರ್ಸ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ ಐಫೋನ್ಸ್ಗೆ ಒಂದು ಹೊಸ ಅಪ್ಡೇಟ್ ನ ರೋಲ್ ಔಟ್ ಮಾಡಿದ್ದಾರೆ, iOS 18.4. ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಫೈಲ್ ಸೈಜು ಕೂಡ ತುಂಬಾನೇ ಇದೆ. ಮೇಜರ್ ಆಗಿ ಇದರಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ತೀರಿ. ಮೊದಲನೇದಾಗಿ ನಿಮ್ಮ ಮೊಬೈಲಿಗೆ AI ಫೀಚರ್ಸ್ ಇತ್ತು ಅಂದ್ರೆ ಆಪಲ್ ಇಂಟೆಲಿಜೆನ್ಸ್ ಸಪೋರ್ಟ್ ಇತ್ತು ಅಂದ್ರೆ ಇದು ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಈ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಐಫೋನ್ ಕಂಪ್ಲೀಟ್ ಆಗಿ ಆಪಲ್ ಇಂಟೆಲಿಜೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ತುಂಬಾ ಫೀಚರ್ಸ್ ನ ಆಡ್ ಮಾಡಿದ್ದಾರೆ, ಹೊಸ ಎಮೋಜಿಸ್ ನ ಕೊಟ್ಟಿದ್ದಾರೆ. ಇಷ್ಟೇ ದಿವಸ ನಾವು ಆಪಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಬೇಕು ಅಂದ್ರೆ ಅಮೆರಿಕ ಇಂಗ್ಲಿಷ್ ಸೆಟ್ ಮಾಡ್ಕೋಬೇಕಿತ್ತು. ಇವಾಗ ಇಂಡಿಯಾ ಇಂಗ್ಲಿಷ್ಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ರೀಜನಲ್ ಲ್ಯಾಂಗ್ವೇಜಸ್ ನ ನೀವು ಯೂಸ್ ಮಾಡ್ಕೋಬಹುದು. AI ಫೀಚರ್ಸ್ ಕೂಡ ತುಂಬಾ ಮಟ್ಟಿಗೆ ಅಡ್ವಾನ್ಸ್ ಮಾಡಿದ್ದಾರೆ. ಯಾರಾದ್ರೂ ಐಫೋನ್ಸ್ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಆದ್ರೆ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಇನ್ಸಿಡೆಂಟ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಮನಿ ಹೀಸ್ಟ್ ಮೂವಿನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಆ ಮೂವಿನ ಇನ್ಸ್ಪೈರ್ ಆಗಿ ತಗೊಂಡು ಇವ್ರ ಫ್ಯಾಮಿಲಿ ಎಲ್ಲ ಸೇರ್ಬಿಟ್ಟು ಬ್ಯಾಂಕ್ ಅಲ್ಲಿ ಕಳ್ತನ ಆದ್ರೆ ಮಾಡಿದ್ದಾರೆ. ಸ್ಟೋರಿ ತುಂಬಾ ಚೆನ್ನಾಗಿದೆ, ಕ್ಲೀನ್ ಆಗಿ ಕೇಳಿ. ಹುಡುಗನ ಹೆಸರು ಬಂದ್ಬಿಟ್ಟು ವಿಜಯ್ ಕುಮಾರ್ ಅಂತೇಳಿ, ವಯಸ್ಸು ಹತ್ತತ್ರ 30 ವರ್ಷ. ಈ ವ್ಯಕ್ತಿಗೆ ಬಂದ್ಬಿಟ್ಟು ಒಂದು ಬೇಕರಿ ಇದೆ. ಆ ಒಂದು ಬೇಕರಿನ ಇನ್ನ ಒಂದು ಸ್ವಲ್ಪ ಎಕ್ಸ್ಪಾಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದಾನೆ. ಅವಾಗ ಬ್ಯಾಂಕಿಗೆ ಹೋಗ್ಬಿಟ್ಟು ನನಗೆ ಲೋನ್ ಬೇಕು, 15 ಲಕ್ಷದವರೆಗೂ ಲೋನ್ ಬೇಕು, ಅದನ್ನ ಸ್ಯಾಂಕ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾನೆ. ಅವ್ರೊಂದು ಸ್ವಲ್ಪ ದಿನ ಟೈಮ್ ತಗೊಂಡಿದ್ದಾದ್ಮೇಲೆ ಈ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ನಿಮಗೆ ಲೋನ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವನಿಗೆ ಕೋಪ ಬಂದ್ಬಿಟ್ಟಿದೆ, ನನಗೆ ಯಾಕೆ ಲೋನ್ ಕೊಡಲ್ಲ ಅಂತ ಹೇಳಿ ಇವನೇನ್ ಮಾಡಿದ್ದಾನೆ ಅಂದ್ರೆ ಮನೇಲಿ ಒಂದು 6 ಜನ ಇದ್ದಾರೆ, ಅವ್ರ 6 ಜನನು ಕೂಡ ಕೂರಿಸ್ಕೊಂಡು ಮನಿ ಇಸ್ಟ್ ಮೂವಿ ಆದ್ರೆ ತೋರಿಸಿದ್ದಾನೆ. ಹತ್ತತ್ರ 6 ತಿಂಗಳವರೆಗೂ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಲಕ್ಕಿ ಭಾಸ್ಕರ್ ಬಂತಲ್ಲ, ಅದರಿಂದನೂ ಕೂಡ ತುಂಬಾ ಜನ ಇನ್ಸ್ಪೈರ್ ಆದ್ರು ಅಂತಾನೆ ಹೇಳ್ಬೋದು. ಈ ತರ ಮೂವೀಸ್ ಎಲ್ಲ ನೋಡ್ಬಿಟ್ಟು ಫುಲ್ ಆಗಿ ಅವರು ಇನ್ಸ್ಪೈರ್ ಆಗಿದ್ದಾರೆ. ಇನ್ಸ್ಪೈರ್ ಆಗಿದ್ದಾದ್ಮೇಲೆ ಅಕ್ಟೋಬರ್ 2024ರಲ್ಲಿ ಬ್ಯಾಂಕ್ ಅಲ್ಲಿ ಕಳ್ತನ ಮಾಡಿದ್ದಾರೆ. ಹತ್ತತ್ರ
17 kg ಬಂಗಾರನ ಇವರು ಕಳ್ತನ ಮಾಡಿದ್ದಾರೆ. ಆವಾಗಿನ ಟೈಮಲ್ಲಿ ವರ್ತ್ ನೋಡ್ಕೊಂಡ್ರೆ ಹತ್ತತ್ರ 13 ಕೋಟಿ ಅಂತ ಇಟ್ಕೊಳ್ಳಿ, ಅಷ್ಟೇ ಬಂಗಾರನ ಕಳ್ತನ ಮಾಡಿದ್ದಾರೆ. ಆದ್ರೆ ಯಾರು ಕಳ್ತನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿರ್ಲಿಲ್ಲ. ರೀಸೆಂಟ್ ಆಗಿ ಪೊಲೀಸ್ ಅವರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೂ 1.5 kg ಬಂಗಾರ ಖರ್ಚು ಮಾಡಿಬಿಟ್ಟಿದ್ದಾರೆ. ಇನ್ನ 15 kg ಬಂಗಾರನ ಒಂದು ಬಾವಿಯಲ್ಲ ಆದ್ರೆ ಇಟ್ಟಿದ್ದಾರೆ. ಇವಾಗ ಕಂಪ್ಲೀಟ್ ಆಗಿ ರಿಕವರ್ ಆದ್ರೆ ಮಾಡಿದ್ದಾರೆ. ಈ ತರ ಮೂವೀಸ್ ಎಲ್ಲ ಬಂದಾಗ ಒಂದ್ ಸ್ವಲ್ಪ ಭಯನೇ ಆಗುತ್ತೆ. ರೀಸನ್ ಏನು ಅಂದ್ರೆ ರೀಸೆಂಟ್ ಆಗಿ ಲಕ್ಕಿ ಭಾಸ್ಕರ್ ಮೂವಿ ಬಂತಲ್ಲ, ಅದರಿಂದನೂ ಕೂಡ ತುಂಬಾ ಜನ ಇನ್ಸ್ಪೈರ್ ಆಗಿ ಬ್ಯಾಂಕ್ ಅಲ್ಲಿರೋ ದುಡ್ಡೆಲ್ಲ ತಗೊಂಡು ಬೆಟ್ಟಿಂಗ್ ಆಪ್ ಅಲ್ಲಿ ಇಡೋದು. ಸೊ ಈ ರೀತಿಯಾಗಿನೂ ಕೂಡ ತುಂಬಾ ಆದ್ರೆ ನಡೀತು. ನನಗನ್ನಿಸ್ತಂಗೆ ತಿರುಪತಿ ಎಲ್ಲ ಆದ್ರೆ ನಡೀತು. ಇವಾಗ ನೋಡ್ಕೊಂಡ್ರೆ ಮನಿ ಈಸ್ಟ್ ಮೂವಿನ ನೋಡಿ ಒಂದು ಬ್ಯಾಂಕ್ ಅಲ್ಲೇ ಇವರು ಕಳ್ತನ ಮಾಡೋದಿಕ್ಕಾದ್ರೆ ಹೋಗಿದ್ದಾರೆ. ಈ ಒಂದು ಇನ್ಸಿಡೆಂಟ್ ಕೇಳಿದ್ದಾದ್ಮೇಲೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬ್ಲಿಂಕಿಟ್ ಇಂದ. ಬ್ಲಿಂಕಿಟ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ನೀವೇನು ಆರ್ಡರ್ ಮಾಡೋದ್ರು ಕೂಡ 10 ನಿಮಿಷದಲ್ಲಿ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ತಾರೆ. ಇವಾಗ ಅಫಿಷಿಯಲ್ ಆಗಿ ಎಸಿನೂ ಕೂಡ ನಾವು 10 ನಿಮಿಷದಲ್ಲೇ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಲಾಯ್ಡ್ ಕಂಪ್ನಿಯವ್ರ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಇವ್ರೇನು ಹೇಳ್ತಿದ್ದಾರೆ ಅಂದ್ರೆ ನೀವೇನಾದ್ರೂ ಎಸಿನ ಬುಕ್ ಮಾಡಿದ್ರೆ ವಿತಿನ್ 10 ಮಿನಿಟ್ಸ್ ಅಲ್ಲೇ ನಾವು ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ವಿತಿನ್ 24 ಅವರ್ಸ್ ಅಲ್ಲಿ ನಿಮಗೆ ಇನ್ಸ್ಟಾಲೇಷನ್ ಕೂಡ ಆಗುತ್ತೆ. ಯಾರಾದ್ರೂ ಎಸಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಬ್ಲಿಂಕಿಟ್ ಅಲ್ಲಿ ತಗೊಳ್ಳಿ, 10 ನಿಮಿಷದಲ್ಲೇ ನಾವು ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇನ್ನ ಏನೇನ್ ಮಾಡ್ತಾರೋ ಏನೋ, ಫಸ್ಟಿಗೆಲ್ಲ 10 ನಿಮಿಷದಲ್ಲಿ ಡೆಲಿವರಿ ಅಂದ್ರೆ ತುಂಬಾ ಜನ ನಗ್ತಾ ಇದ್ರು, ತುಂಬಾ ಜನ ಟ್ರೋಲ್ ಕೂಡ ಮಾಡಿದ್ರು. ಇವಾಗೆಲ್ಲ ನೋಡ್ಕೊಂಡ್ರೆ ಜೆನ್ಯೂನ್ ಆಗೇನೆ ಇವರು 10 ನಿಮಿಷದೊಳಗಡೆ ಡೆಲಿವರಿ ಮಾಡ್ತಿದ್ದಾರೆ. ಕೆಲವೊಬ್ಬರಿಗೆ 6 ನಿಮಿಷ 7 ನಿಮಿಷ, ಇನ್ನ ಒಂದ್ ಸ್ವಲ್ಪ ಜನಕ್ಕೆ ನೋಡ್ಕೊಂಡ್ರೆ 5 ನಿಮಿಷದಲ್ಲೇ ಡೆಲಿವರಿ ಆದ್ರೆ ಮಾಡ್ತಿದ್ದಾರೆ. ಇವಾಗ ನೋಡ್ಕೊಂಡ್ರೆ ಎಸಿನೂ ಕೂಡ 10 ನಿಮಿಷದಲ್ಲೇ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚಾಟ್ ಜಿಪಿಟಿ ಇಂದ. ಇವಾಗ ಅಟ್ ಪ್ರೆಸೆಂಟ್ ಚಾಟ್ ಜಿಪಿಟಿ ಬಗ್ಗೆ ನಾನು ಸಪರೇಟ್ ಆಗಿ ಹೇಳಲೇಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ತುಂಬಾ ಜನ ಕೋಪ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ರೀಸೆಂಟ್ ಆಗಿ ಗಿಬ್ಲಿ ಆರ್ಟ್ ಅಂತ ಹೇಳ್ಬಿಟ್ಟು ಒಂದು ಟ್ರೆಂಡ್ ಆದ್ರೆ ಸ್ಟಾರ್ಟ್ ಆಯ್ತು. ಎಲ್ಲರೂ ಕೂಡ ಆ ಒಂದು ಫೋಟೋಸ್ ನ ಗಿಬ್ಲಿ ಆರ್ಟ್ ಮಾಡ್ಬಿಟ್ಟು ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ರು. ಇದರಿಂದ ಏನಾದ್ರೆ ನಿಮಗೆ ಒಂದೆರಡು ಮೈನಸ್ ಆದ್ರೆ ಇದೆ. ಒಂದು, ನಮ್ಮ ಡಾಟಾನ ಕೊಡ್ತೀವಿ, ಆ ಡಾಟಾನ ಅವರು ಯಾವ ರೀತಿ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಮೇನ್ ಆಗಿ ಅವರು ಮಿಸ್ಲೀಡ್ ಅಂತೂ ಮಾಡೋದಿಲ್ಲ. ನಮ್ಮ ಡಾಟಾನ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಅವರೊಂದು ಏನಿರುತ್ತಲ್ಲ ಅದನ್ನ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ನಮ್ಮ ಫೇಶಿಯಲ್ ರೆಕಗ್ನೈಸೇಷನ್ ಆಗಲಿ, ಕಣ್ಣಾಗ್ಲಿ, ಮೂಗಾಗ್ಲಿ, ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಕ್ಲೀನ್ ಆಗಿ ಟ್ರೈನ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಏನಾದ್ರೂ ಒಂದು ಹೊಸ ಆರ್ಟ್ ಬಂತು, ಇಲ್ಲ ಏನಾದ್ರೂ ಒಂದು ಕ್ವಶನ್ ಕೇಳಿದ್ವಿ ಅಂದ್ರೆ ಇನ್ನ ಒಂದು ಸ್ವಲ್ಪ ಬೆಟರ್ ಆಗಿ ನಮಗೆ ಔಟ್ಪುಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಯೂಸ್ ಮಾಡ್ಕೊಂತಾರೆ. ನಿನ್ನೆ ಮೊನ್ನೆಯಿಂದ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗಿದೆ. ಆಧಾರ್ ಕಾರ್ಡ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಿಮ್ಮ ಹೆಸರು, ನಿಮ್ಮ ಫೋಟೋ, ಹಾಗೆ ಬಂದ್ಬಿಟ್ಟು ಯಾವ್ದಾದ್ರು ಒಂದು ರ್ಯಾಂಡಮ್ ನಂಬರ್ ಕೊಟ್ಟಿದ್ದೀರಾ ಅಂದ್ರೆ ನಿಮ್ಮ ಹೆಸರಲ್ಲಿ ಒಂದು ಆಧಾರ್ ಕಾರ್ಡ್ನು ಕೂಡ ಇದು ರೆಡಿ ಮಾಡಿ ಕೊಡ್ತಾ ಇದೆ. ಅಂದ್ರೆ ಇವರಿಗೆ ಆಧಾರ್ ಕಾರ್ಡ್ ಸಿಗ್ಬೇಕಲ್ಲ, ಇವಾಗ ಫಸ್ಟ್ ಅದಕ್ಕೆ ಟ್ರೈನ್ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಆಧಾರ್ ಕಾರ್ಡ್ ಇದ್ರೇನೆ ಅವರು ಟ್ರೈನ್ ಮಾಡೋದಕ್ಕಾದ್ರೆ ಆಗುತ್ತೆ. ಅಂದ್ರೆ ನಮ್ಮ ಡಾಟಾ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ತುಂಬಾ ಜನ ಕೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ನು ಕೂಡ ತುಂಬಾ ಈಸಿಯಾಗಿ ಅದು ಕೂಡ ರಿಯಲಿಸ್ಟಿಕ್ ಆಗಿ ಡೆವಲಪ್ ಮಾಡಿ ಕೊಡ್ತಾ ಇದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಿಮ್ಮ ಹೆಸರು ಕೊಡಿ ಸಾಕು, ಕ್ಲೀನ್ ಆಗಿ ನಿಮ್ದೊಂದು ಆಧಾರ್ ಕಾರ್ಡ್ ಆದ್ರೆ ಮಾಡ್ಕೊಡುತ್ತೆ. ಅಂದ್ರೆ ಇದರಿಂದ ತುಂಬಾ ಜನ ಫೇಕ್ ಆಧಾರ್ ಕಾರ್ಡ್ಸ್ ಕೂಡ ರೆಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇದು ನನಗೊಂದು ಸ್ವಲ್ಪ ಭಯನೇ ಅನ್ನಿಸ್ತು. ಅವರು ನಾರ್ಮಲ್ ಆಗಿರ್ಬೇಕಂದ್ರೆ ಡಾಟಾನ ಟ್ರೈನ್ ಮಾಡ್ಕೊಳ್ಳಿ. ಇನ್ನಂದ್ರೆ ಇವಾಗ ನಾವು ಕೊಟ್ಟಿರೋ ಫೋಟೋದಲ್ಲೇ ಅವರು ಡಾಟಾನ ಟ್ರೈನ್ ಮಾಡ್ಬೇಕಂತೇನಿಲ್ಲ. ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೋಟೋಸ್ ಇರುತ್ತೆ, ಹೊರಗಡೆನೂ ಕೂಡ ತುಂಬಾ ಫೋಟೋಸ್ ಆದ್ರೆ ಸಿಗ್ತಾ ಇರುತ್ತೆ. ಅದರಿಂದನೂ ಕೂಡ ಅವರೊಂದು ನ ತುಂಬಾ ಮಟ್ಟಿಗೆ ಟ್ರೈನ್ ಮಾಡ್ತಾರೆ. ಅಂದ್ರೆ ಈ ರೀತಿಯಾಗಿ ಒಂದು ಆಧಾರ್ ಕಾರ್ಡ್, ಹಾಗೆ ಬಂದ್ಬಿಟ್ಟು ಪಾನ್ ಕಾರ್ಡ್ನು ಕೂಡ ಇಷ್ಟು ಈಸಿಯಾಗಿ, ಅದು ಕೂಡ ರಿಯಲಿಸ್ಟಿಕ್ ಆಗಿ ಇದು ಇಮೇಜ್ ಜನರೇಟ್ ಮಾಡಿ ಕೊಡ್ತಾ ಇದೆ ಅಂದ್ರೆ ಒಂದು ಸ್ವಲ್ಪ ಶಾಕಿಂಗ್ ಅಂತಾನೆ ಹೇಳ್ಬೋದು. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಂದು ಟ್ರೆಂಡ್ ಬಂದರೂ ಕೂಡ ನೀವು ಕೂಡ ಒಂದು ಫೋಟೋ ಹಾಕೋದು, 2 ಫೋಟೋ ಅಪ್ಲೋಡ್ ಮಾಡೋದು, ಸೊ ಅಷ್ಟರಲ್ಲೇ ಇರಿ. ವಿಪರೀತವಾಗಿ ಫೋಟೋಸ್ನ ಕೊಡೋದಕ್ಕಾದ್ರೆ ಹೋಗಬೇಡಿ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.